ವೆಲ್ಕಮ್ ಟು ಹನಿ ಲಾಕ್ಸ್. ಇವತ್ತು ಮಂಗಳೂರು ಶೈಲಿಯ ನೀರುಂಡೆ ಅಥವಾ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು 1/4 ಕಿಲೋ ಕುಚ್ಚಲಕ್ಕಿ, 1/4 ಕಿಲೋ ಬೆಣ್ತಕ್ಕಿ, ರೇಷನ್ ಅಕ್ಕಿದು ಇವೆರಡು ಒಂದು ನೈಟ್ ಫುಲ್ಲು ನೆನೆಸಿಡಬೇಕು. ಬೆಳಗ್ಗೆ ರುಬ್ಬೋದು ಇದನ್ನು. ಇವಾಗ ನೈಟ್ ನೆನೆಸಿಡ್ಬೇಕು ಫುಲ್ಲು. ಇವಾಗ ಇದನ್ನು ನೈಟ್ ಫುಲ್ಲು ನೆನೆಸಿಡ್ಬೇಕು. ಬೆಳಗ್ಗೆ ಕ್ಲೀನಾಗಿ ತೊಳೆದು ಮಿಕ್ಸಿಯಲ್ಲೇ ಒಂದು ಅರ್ಧ ಚಿಪ್ ಕೊಬ್ಬರಿ ಮತ್ತು ಈ ಅಕ್ಕಿಯನ್ನು ಎರಡು ಹಾಕಿ ಗಟ್ಟಿ ಮಾಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ಹರ್ಕೋಬೇಕು. ಇದನ್ನು ರುಬ್ಬಿಟ್ಕೋಬೇಕು. ಕುಚ್ಚಲಕ್ಕಿ ಬೆಣ್ತಕ್ಕಿ ನೀರುಂಡೆಗೆ ಸ್ವಲ್ಪ ತರಿಯಾಗಿ ಅರ್ದಿದ್ದು, ತೀರಾ ನೈಸ್ ಆಗಬಾರ್ದು, ಇಷ್ಟು ತರಿ ಇರಬೇಕು. ಈ ಥರ ಹರ್ಕೋಬೇಕು, ಗಟ್ಟಿ ಹರ್ಕೋಬೇಕು. ಈ ಥರ ಹರ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ, ಅರ್ಧ ಚಿಪ್ಪು ತೆಂಗಿನಕಾಯಿ ಇದಕ್ಕೆ ಸೇರಿಸ್ಬೇಕು. ಉಪ್ಪು ರುಬ್ಬುವಾಗ ಹಾಕಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದು. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಒಂದು 2 ಈರುಳ್ಳಿ ಹೆಚ್ಚಿದ್ದು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಒಂಚೂರು, ಒಂದೆರಡು ಒಗ್ಗರಣೆ ಬೇವಿನ ಸೊಪ್ಪು ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ರುಬ್ಬುವಾಗಲೇ ಹಾಕಿದ್ದಿದ್ದಕ್ಕೆ. ಇವಾಗ ಇದನ್ನು ಕಲಸಾದ ತಕ್ಷಣ ಇದನ್ನು ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡಿ ಈ ಥರ ಉಂಡೆ ಮಾಡಬೇಕು. ಎಲ್ಲ ಈ ಥರ ಶೇಪ್ನಲ್ಲಿ ಮಾಡಿಟ್ಕೋಬೇಕು. ಇಷ್ಟಿಷ್ಟು ದಪ್ಪ ಇರಬೇಕು, ಹೆಚ್ಚಿಗೆ ದಪ್ಪ ಇದ್ದರೆ ಬೇಯಲ್ಲ. ಈ ಸೈಜ್ನಲ್ಲಿದ್ದರೆ ಸಾಕು. ಇವಾಗ ಇದನ್ನು ಇಡ್ಲಿ ಹಟ್ಲಲ್ಲಿ ಬೇಯಿಸಬೇಕು. ಈ ಥರ ಇಡ್ಲಿ ಹಟ್ಲ ಮೇಲೆ ಒಂದು ಬಾಳೆ ಎಲೆ ಹಾಸಿ ಇಟ್ಟಿದ್ದು, ಅದು ಸ್ವಲ್ಪ ಕಾಯಬೇಕು. ಬಾಳೆ ಎಲೆ ಹಾಸಿ ಇಟ್ಟಿದ್ದು ಇದ್ರೊಳಗೆ ಬೇಯಲಿಕ್ಕೆ ಇಡಬೇಕು. ಇವಾಗ ಮುಚ್ಚಳ ಮುಚ್ಚಿ ಒಂದು 1/4 ಗಂಟೆ ಬೇಯಿಸ್ಬೇಕು. ಇದನ್ನು ರೆಡಿಯಾಗಿದೆ. ಮೊಳಕೆ ಹುರುಳಿಕಾಳು ಪಲ್ಯ ಮತ್ತು ಸಾಂಬಾರು ನೀರುಂಡೆ ಚೆನ್ನಾಗಾಗುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.